SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SSTV. ಇವತ್ತು ನಾವು ವೀರಭದ್ರೇಶ್ವರ ಥಿಯೇಟರ್ ಹತ್ರ ಇದ್ದೀವಿ. ಥಿಯೇಟರ್ ಸಿಬ್ಬಂದಿ ಆದಂತ ರಮೇಶ್ ನಮ್ಮ ಜೊತೆಲಿ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಬನ್ನಿ. ಸರ್, ಥಿಯೇಟರ್ 21 ದಿವಸ ಆದ್ರು ಇನ್ನೂ ಥಿಯೇಟರ್ ಅಲ್ಲಿ ಕಲೆಕ್ಷನ್ ನಡೀತಿದೆ, ಹೌಸ್ಫುಲ್ ನಡೀತಿದೆ. ಏನ್ ಹೇಳ್ತೀರಾ ಇದು? ನಮ್ಮ ಚಿತ್ರಮಂದಿರದಲ್ಲಿ ಕಾಂತಾರ ಅಂದಿನಿಂದ ಇಂದಿನವರೆಗೂ ಎಲ್ಲಾ ಶೋಗಳು ಹೌಸ್ಫುಲ್ ನಡೀತಾ ಇದೆ. ತುಂಬಾ ಯಶಸ್ವಿಯಾಗಿ ಈ ಚಿತ್ರಕ್ಕೆ ಹೆಚ್ಚಿನ ರೀತಿ ಜನಗಳು ಪ್ರೇಕ್ಷಕರು ಬರ್ತಾ ಇರೋದ್ರಿಂದ ನಮಗೆ ಈಗ 3rd ವೀಕ್ನಲ್ಲಂತೂ ಫುಲ್ ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇದ್ದಾರೆ ಅಂತ ಅಂದ್ರೆ ಅಷ್ಟಿಷ್ಟಲ್ಲ ಅವರ ಖುಷಿಗಳು. ಮತ್ತೊಮ್ಮೆ ರಿಪೀಟ್ ಆಡಿಯನ್ಸ್ ನೋಡ್ತಾ ಇರೋದ್ರೆ ಈ ಶೋ ನೋಡಿದ್ರೆ ಇನ್ನೊಂದು ಶೋಗೆ ಟಿಕೆಟ್ ಸಿಕ್ಕಿದ್ರೆ ಸಾಕಪ್ಪ ಅನ್ನೋ ರೀತಿನಲ್ಲಿ ಇದ್ದಾರೆ. ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಯಾವುದೇ ದುಡ್ಡಿಗೆ ಅವರು ಕೇರ್ ಮಾಡ್ತಾ ಇಲ್ಲ. ಜನ ಟಿಕೆಟ್ ಸಿಕ್ಕಿದ್ರೆ ಸಾಕು ಅನ್ನೋ ರೀತಿನಲ್ಲಿ ಈ ದಿನ ದೀಪಾವಳಿ ಹಬ್ಬ ಇರೋದ್ರಿಂದ ನಾವು ತುಂಬಾ ಹೆಚ್ಚಿನ ರೀತಿಯಲ್ಲಿ 3rd ವೀಕಲ್ಲಿ ನಮ್ಮಲ್ಲಿ ತುಂಬಾ ಕ್ರೌಡ್ ಇದೆ. ಎಲ್ಲರೂ ಪ್ರತಿಯೊಬ್ರು ಈ ಚಿತ್ರನ ನೀವು ಯಾರೋ ಈಗೆಲ್ಲ ಪೈರಸಿ ಆಗಿದೆ, ಮೊಬೈಲಲ್ಲಿ ಬಂದಿದೆ, ಅದ್ರಲ್ಲಿ ಬಂದಿದೆ ಅಂತೆಲ್ಲ ನೋಡಕ್ ಹೋಗ್ಬೇಡಿ. ದಯವಿಟ್ಟು ಎಲ್ಲಾ ಚಿತ್ರಮಂದಿರಕ್ಕೆ ಬಂದು ನೋಡಿ. ಯಾವುದೇ ಚಿತ್ರಮಂದಿರಕ್ಕಾಗಿ ಹೋಗಿ ನೋಡ್ಬೇಕು ಪ್ರೇಕ್ಷಕರು. ಹಿಂಗ್ ಕೆಲವು ಹುಡುಗರಿದ್ದಾರೆ, ಅವರೆಲ್ಲ ಈ ಮೊಬೈಲಲ್ಲೇ ನನಗ್ ಬಂದಿದೆ ಕಣೋ ನನಗ್ ಬಂದಿದೆ ಅಂತೇಳಿ ಈ ತರಲೆ ಕೆಲಸಗಳನ್ನು ಬಿಟ್ಬಿಡಿ ಹುಡುಗರು. ದಯವಿಟ್ಟು ಈ ಚಿತ್ರವನ್ನು ಫ್ಯಾಮಿಲಿ ನಿಮ್ಮ ತಂದೆ ತಾಯಿಯನ್ನ ಕರ್ಕೊಂಡ್ಬಂದು ಚಿತ್ರಮಂದಿರದಲ್ಲೇ ನೋಡಿ. ಇಂಥ ಚಿತ್ರವನ್ನು ನೀವು ಚಿತ್ರಮಂದಿರದಲ್ಲಿ ಬಂದು ನೋಡದೆ ಹೋದ್ರೆ ನಿಮ್ಮಂತ ದಡ್ರು ಇನ್ಯಾರು ಇರಲ್ಲ. ಇಂಥ ಚಿತ್ರನ ಕಣ್ ತುಂಬಿಕೊಳ್ಳಿ. ಈ ಮೊಬೈಲ್ ಪೈರಸಿ ಮಾಡೋ ಅಂಥದನ್ನೆಲ್ಲ ಬಿಡಿ. ಯಾಕೆಂದ್ರೆ ಹೆಚ್ಚು ಈ ತರಲೆ ಹುಡುಗರೆ ಮಾಡ್ತಾ ಇದಾರೆ ಅಂತ ಎಲ್ಲಾ ಚಿತ್ರಮಂದಿರದಲ್ಲಿ ಯಾವ್ದೋ ಒಂದು ಸೀನ್ ಬಂತಾರ ಮೊಬೈಲ್ ಆನ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾರೆ. ಇದನ್ನ ಬಿಡಿ. ಮೊದ್ಲು ದಯವಿಟ್ಟೆಲ್ಲ ನಿಮ್ ತಂದೆ ತಾಯಿನ ಕರ್ಕೊಂಡ್ಬಂದು ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನು ವೀಕ್ಷಣೆ ಮಾಡಿ. ಇಂಥ ಚಿತ್ರನ ನೋಡ್ಲೇಬೇಕು, ಪ್ರತಿಯೊಬ್ರು ನೋಡ್ಬೇಕಾದಂತ ಚಿತ್ರ ನೋಡ್ಬೇಕು. ಮೊನ್ನೆ ನಮ್ಮಲ್ಲಿ ಒಂದು 10 ಜನ ಹ್ಯಾಂಡಿಕ್ಯಾಪ್ಗಳು ಬಂದಿದ್ರು, ನೋಡ್ಬೇಕಾಯ್ತು ಅವ್ರು ಯಾವ ರೀತಿ ಬಂದಿದ್ರು, ಎಷ್ಟು ಖುಷಿಯಾಗಿ ಹೋದ್ರು ಅಂತ ಅಂದ್ರೆ ಅವ್ರ ಕಣ್ಣಲ್ಲಿ ನೀರ್ ಹಾಕೊಂಡೋದ್ರು. ಇಂಥ ಚಿತ್ರವನ್ನು ಪ್ರತಿಯೊಬ್ರು ಬಂದು ನೋಡಿ. ಇಂಥ ಚಿತ್ರನ ಯಶಸ್ವಿ ಆಗಿದೆ, ಇನ್ನೂ ಯಶಸ್ವಿ ಮಾಡ್ಬೇಕು. ನಮ್ ಕನ್ನಡ ಚಿತ್ರರಂಗದಲ್ಲಿ ಇಂಥ ಒಂದು ಚಿತ್ರ ಬಂದಿದ್ರೆ ಪರಭಾಷೆ ಪ್ರತಿಯೊಂದ್ರಲ್ಲೂ ಜನ ನೋಡ್ತಾ ಇದಾರೆ ಅಂದ್ರೆ ನಮ್ಗೆ ಇನ್ನೆಷ್ಟು ಹೆಮ್ಮೆ ಇರುತ್ತಲ್ಲ. ಬಂದು ಎಲ್ಲಾರು ಚಿತ್ರಮಂದಿರದಲ್ಲೇ ನೋಡಿ. ಆದಷ್ಟು ಎಲ್ಲಾ ದಾಖಲೆ 1000 ಕೋಟಿ ಮುಟ್ಟುವಷ್ಟು ರೀತಿನಲ್ಲಿ ಚಿತ್ರ ಮುಂದೆ ನುಗ್ಗಿ ಹೋಗ್ತಾ ಇದೆ. ಪ್ರತಿ ದಿನಾನು ಹೆಚ್ಚಾಗ್ತಾ ಇದೆ. ಪ್ರತಿಯೊಂದು ಕಡೆನೂ ಕಲೆಕ್ಷನ್. ಅದೇ ರೀತಿ ಇನ್ನು ಪ್ರೇಕ್ಷಕರು ಬಂದು ಚಿತ್ರಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇನ್ನು ಮಾತಾಡಬೇಕಂದ್ರೆ 21 ದಿವಸ ಆದ್ರೂ ಹೇಗಿದೆ ರಿಯಾಕ್ಷನ್? ಸರ್, ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ನೋಡಿ ವಯಸ್ಸಾದವರಿಂದ ಮಕ್ಕಳು ಮರಿಯಿಂದ ನೋಡಿ ನಮ್ಮ ಚಿತ್ರಮಂದಿರದಲ್ಲಿ ಈಗಾಗಲೇ ಬಂದು 1 ಗಂಟೆ ಶೋಗೆ ಎಲ್ಲಾರು ವೇಟ್ ಮಾಡ್ತಾ ಇದ್ದಾರೆ. ಆ ರೀತಿ ಈಗ 21 ದಿನ ಅಲ್ಲ, ಇನ್ನೂ 21 ದಿನ ಆದ್ರೂ ಈ ಕ್ರೌಡ್ ಹೀಗೆ ಇರುತ್ತೆ ಅಂತ ನಮ್ಮ ಈ ಚಿತ್ರಮಂದಿರ ನೋಡ್ತಾ ಇದ್ರೆ ಹಾಗೆ ಅನ್ಸ್ತಾ ಇದೆ. ನಮ್ದೇ ಅಂತಲ್ಲ, ಯಾವುದೇ ಚಿತ್ರಮಂದಿರಕ್ಕೆ ಹೋಗಿ ಕಾಂತಾರ ಎಲ್ಲೂ ಖಾಲಿ ಇಲ್ಲ, ಎಲ್ಲ ಕ್ರೌಡೆ ಪ್ರತಿಯೊಂದು ಚಿತ್ರ ಈಗ. ಆದ್ರಿಂದ ಪ್ರತಿಯೊಬ್ರು ಜನಗಳು ನೋಡಿದವರು ರಿಪೀಟ್ ಆಡಿಯನ್ಸ್ ನೋಡ್ತಾ ಇದಾರೆ. ಅವ್ರಿಗೆ ಅಷ್ಟು ಖುಷಿ ಆಗ್ತಾ ಇದೆ. ಈ ರಜಾ ವೇಳೆಯಲ್ಲಿ ಅವ್ರಿಗೆ ಒಳ್ಳೆ ಚಿತ್ರ ಸಿಕ್ಕಿದೆ. ಎಲ್ಲಾರು ಚೆನ್ನಾಗಿ ಸವಿತಾ ಇದ್ದಾರೆ ಈ ಚಿತ್ರವನ್ನು. ಪ್ರತಿಯೊಬ್ರು ಇದೇ ತರ ಬಂದು ಚಿತ್ರಮಂದಿರಕ್ಕೆ ನೋಡ್ಲಿ ಅಂತೇಳಿ ನಾವು ಕೇಳ್ಕೊಂತೀವಿ. ದೀಪಾವಳಿ ಟೈಮ್ ಬೇರೆ, ದಸರಾ ದೀಪಾವಳಿ ಒಳ್ಳೆ ರಜಾ ದಿನದಲ್ಲಿ ಸಿನಿಮಾನ ಚಾಯ್ಸ್ ಮಾಡಿ ಬಿಟ್ಟಿದ್ದಾರೆ ಒಂಬಾಳೆ ಫಿಲಮ್ಸ್ ಅವರು. ಆದ್ರಿಂದ ಇನ್ನೂ ಹೆಚ್ಚಿನ ರೀತಿ ಈ ತರ ಚಿತ್ರಗಳನ್ನ ಒಂಬಾಳೆ ಫಿಲಮ್ಸ್ ಅವರು ಕೊಡ್ಲಿ. ನಾವು ಕನ್ನಡ ಚಿತ್ರರಂಗದವರು ಪ್ರತಿಯೊಬ್ರು ಪ್ರೇಕ್ಷಕರು ಎಲ್ಲಾರು ನಾವು ಇಂಥ ಚಿತ್ರಗಳನ್ನ ನೋಡಿ ಖುಷಿ ಪಡೋಣ. ರಿಷಬ್ ಶೆಟ್ಟಿ ಅವರು ಸಿನಿಮಾ ಈ ಮಟ್ಟಿಗೆ ಹೋಗತ್ತಂತ ಯಾರು ಅನ್ಕೊಂಡಿರ್ಲಿಲ್ಲ. ಈಗ ಅವರು ಅನ್ಕೊಂಡಿರ್ಲಿಲ್ವೇನೋ. ಅವರು ಏನೋ ಕಾಲದಿಂದ ಅವರು ಕಷ್ಟ ಪಟ್ಟಿದ್ರು, ಅದಕ್ಕೆ ಇವತ್ತು ಬೆಲೆ ಸಿಕ್ಕಿದೆ ಅವ್ರಿಗೆ. ಇನ್ನು ಹೆಚ್ಚಿನ ರೀತಿ ದೇವರು ಅವ್ರಿಗೆ ಆಶೀರ್ವಾದ ಮಾಡ್ಲಿ. ಇನ್ನು ಹೆಚ್ಚಿನ ಚಿತ್ರಗಳು ಈ ತರ ಕೊಡ್ಲಿ ಪ್ರತಿ ಒಂದನ್ನು. ಈಗ ಇದಾದ್ನು ಮತ್ತೆ ಈಗಾಗಲೇ ಪಾರ್ಟ್ 3ಗೆ ಇನ್ನೊಂದು ಇದರಲ್ಲಿ ಎಂಡಿಂಗ್ ನಲ್ಲಿ ತೋರಿಸಿದ್ದಾರೆ. ಈಗಾಗಲೇ ಇನ್ನೂ 2-3 ಚಿತ್ರಗಳು ಇದಾವೆ. ಅವೆಲ್ಲ ಮುಗಿಸಿ ಈ ಚಿತ್ರಕ್ಕೆ ಇನ್ನು 5 ವರ್ಷ ಆದ್ರೂ ಪರವಾಗಿಲ್ಲ. ಏನು ಲಾಸ್ಟ್ ಅಲ್ಲಿ ಚಾಮುಂಡೇಶ್ವರಿ ಅವತಾರ ತೋರಿಸಿದ್ದಾರೆ. ಲಾಸ್ಟ್ ಅಲ್ಲಿ ಇನ್ನು ಅದೆಲ್ಲ ಮಾಡ್ಬೇಕಾದ್ರೆ ಇವ್ರು ಇನ್ನು 5 ವರ್ಷ ಬಿಟ್ಟು ಇಂಥ ಚಿತ್ರ ಕೊಟ್ಟರು ಜನ ಅವ್ರನ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಈಗ ಯಾವ್ದಾವ್ದೋ ಇನ್ನು 2-3 ಚಿತ್ರಗಳು ಇದಾವ. ಅವರು ಇದೇ ಬಿಸಿನಲ್ಲಿ ಇರ್ಲಿ. ಅವ್ರಿಗೆ ಏನ್ ಕಾಲದಿಂದ ಅವ್ರು ಕಷ್ಟ ಬಿದ್ದಿದ್ರು, ದೇವ್ರು ಅವರಿಗೆ ಈಗ ಸುಖ ಕೊಟ್ಟಿದ್ದಾರೆ. ಈ ಸುಖ ಹಂಗೆ ಇರ್ಲಿ. ಇನ್ನು ಹೆಚ್ಚೆಚ್ಚು ಈ ತರ ಚಿತ್ರಗಳನ್ನು ಮಾಡ್ತಾ ಇರ್ಲಿ, ಅವರು ಡೈರೆಕ್ಷನ್ ಮಾಡ್ತಾ ಇರ್ಲಿ, ಆಕ್ಟ್ ಮಾಡ್ತಾ ಇರ್ಲಿ. ನಮ್ಗೆಲ್ಲರಿಗೂ ಈಗ ನೋಡಿ ಖುಷಿ ಆಗಿದೆ. ಮುಂದಿನ ದಿನಗಳಲ್ಲಿ ಅವ್ರು ಇನ್ನು ಹೆಚ್ಚೆಚ್ಚಿನ ರೀತಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ
ಹೆಚ್ಚು ಸೇವೆ ಮಾಡಲಿ ಅವರು. ಅವ್ರು ಈ ತರ ಆಗಕ್ಕೆ ದೈವನೇ ಕಾರಣ ಅಂತಾರೆ. ಖಂಡಿತ ಪ್ರತಿಯೊಬ್ಬರು ಬಾಯಿನಲ್ಲೂ ಇವತ್ತು ಅವ್ರಿಗೆ ಅವರು ದೇವರೇ ಆಶೀರ್ವಾದ ಮಾಡಿದ, ಅವ್ರು ದೇವ್ರು ಅಂತಲ್ಲ, ನಮಗೂ ನಿಮ್ಗೆ ಎಲ್ಲರಿಗೂ ದೇವ್ರೆ. ಆ ಮಂಜುನಾಥ್ ಅವರನ್ನು ಕಾಪಾಡ್ಲಿ ಭಗವಂತ, ಅವ್ರಿಗೆ ಹೆಚ್ಚು ಶಕ್ತಿ ಕೊಡ್ಲಿ, ಇಂಥ ಚಿತ್ರಗಳನ್ನ ಹೆಚ್ಚೆಚ್ಚು ರೀತಿ ತೆಗಿಲಿ. ಯಾಕೆಂದ್ರೆ ನೋಡಿ, ನಮ್ಗೆ ಏನು ಅಂತ ಗೊತ್ತಿರಲ್ಲ. ಈ ಚಿತ್ರದಲ್ಲಿ ನೋಡಿ ದೇವ್ರು ಈ ತರ ಅಂತೇಳಿ ಈಗಿನ ಮಕ್ಕಳಿಗಾಗ್ಲಿ ವಯಸ್ಕರಿಗಾಗ್ಲಿ ಪ್ರತಿಯೊಬ್ಬರಿಗೂ ನಮ್ಗೆ ನೋಡಿದ್ರೆ ಈಗ ತಾನೇ ಅರ್ಥ ಆಗ್ತಾ ಇದೆ. ಅವರ ಕಷ್ಟ, ಅವರ ಫಲ ಅವ್ರಿಗೆ ಸಿಕ್ಕಿದೆ ಇವತ್ತು. ಹೆಚ್ಚೆಚ್ಚು ಇನ್ನೂ ಹೆಚ್ಚಿನ ಚಿತ್ರ ಮಾಡ್ಲಿಕ್ಕೆ ಭಗವಂತ ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಡ್ಲಿ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಬಟ್ ತುಂಬಾ ಖುಷಿ ಆಗುತ್ತೆ ಇಂತ ಸರ್. ಈಗ ಅಲ್ಲಿ ಹೆಚ್ಚಿನ ರೀತಿ ನಮ್ಮ ಚಿತ್ರಮಂದಿರದಲ್ಲೇ ನೋಡ್ಕೊಂಡ್ರೆ ಇನ್ನು ಈಗ 3rd ವೀಕ್ ಅಂತಂದ್ರೆ ಇನ್ನೊಂದು ವೀಕ್ ಅಂದ್ರೆ ಕೊನೆವರೆಗೂ ನಮ್ದು ಹೆಚ್ಚು ಕಮ್ಮಿ ನಮ್ಮ ಚಿತ್ರಮಂದಿರದಲ್ಲಿ 1 ಕೋಟಿ ದಾಟುವಷ್ಟು ಹೆಚ್ಚಿನ ರೀತಿ ಕಲೆಕ್ಷನ್ ನಡೀತಾ ಇದೆ. 1 ಕೋಟಿ ಮುಟ್ತೀವಿ ನಾವು ಈ ಚಿತ್ರಮಂದಿರದಲ್ಲಿ ಅಂತ ನಾವು ಅನ್ಕೊಂಡಿದೀವಿ. ಈಗಿನ ಕಲೆಕ್ಷನ್ ನೋಡಿದ್ರೆ ಆಗುತ್ತೆ ಸರ್. ನಮ್ಮ ಚಿತ್ರಮಂದಿರ 1 ಕೋಟಿ ಮೇಲೆ ಆಗುತ್ತೆ. ಯಾಕೆಂದ್ರೆ ಹೆಚ್ಚೆಚ್ಚು ರಜಾ ಇರೋದ್ರಿಂದ ಬರ್ತಾ ಇದ್ದಾರೆ. ನೆಕ್ಸ್ಟ್ ಹಿಂದೆ ಮುಂದೆ ಶನಿವಾರ ಭಾನುವಾರ ರಜಾ ಇರುತ್ತೆ. ಅದರಿಂದ ಹೆಚ್ಚೆಚ್ಚು ಪ್ರೇಕ್ಷಕರು ಬರ್ತಾ ಇದ್ದಾರೆ. ನಮ್ಮಲ್ಲಿ ಕಲೆಕ್ಷನ್ ಸೂಪರ್ ಡೂಪರ್ ಆಗಿದೆ, ಏನು ಇದಂಗಿಲ್ಲ. ದುಡ್ಡು ಕೊಟ್ರು ಅದಕ್ಕೆ ದುಡ್ಡಿಗೆ ತಕ್ಕನಾಗೆ ಸಿನಿಮಾ ಇದೆ. ತುಂಬಾನೇ ಚೆನ್ನಾಗಿದೆ. ಪ್ರತಿಯೊಬ್ರು ಬಂದು ಚಿತ್ರಮಂದಿರದಲ್ಲೇ ನೋಡಿ. ಯಾರು ಈ ಪೈರಸಿ ಮಾಡ್ಕೊಂಡು ಮೊಬೈಲಲ್ಲಿ ನೋಡ್ಕೊಂಡು ಕುತ್ಕೋಬೇಡಿ. ಈ ಚಿತ್ರವನ್ನ ಕಣ್ತುಂಬ್ಕೊಳ್ಳಿ. ಬಂದು ಪ್ರತಿಯೊಬ್ರು ಪ್ರತಿಯೊಂದು ಚಿತ್ರಮಂದಿರಕ್ಕೂ ಹೋಗಿ ನೋಡಿ. ತುಂಬಾನೇ ಚೆನ್ನಾಗಿದೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.